ವಿಧಾನಸಭೆ ಪರಿಷತ್ನಲ್ಲಿ ಪಾಕ್ ಜಿಂದಾಬಾದ್ ಅನ್ನುವಂತಹ ಘೋಷಣೆ ಈಗ ಕೋಲಾಹಲ ಎಬ್ಬಿಸಿದ್ದು ಸದನದಲ್ಲಿ ಆಡಳಿತ ಹಾಗೂ ವಿಪಕ್ಷ ಸದಸ್ಯರ ನಡುವೆ ಮಹಾ ಕದನವೇರ್ಪಟ್ಟಿದೆ. ಸದನದ ಬಾವಿಯಲ್ಲಿ ವಿಧೇಯಕ ಹರಿದು ಬಿಜೆಪಿ ಸದಸ್ಯರು ಗಾಳಿಗೆ ತೂರಿದಂತಹ ಘಟನೆ ನಡೆಯಿತು. ನಾಸಿರ್ ಹುಸೇನನ್ನ ಬಂಧಿಸಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದು ಧಿಕ್ಕಾರ ಧಿಕ್ಕಾರ ಅಂತ ಕೂಗಿದ್ರು. ಬಿಜೆಪಿ ಸದಸ್ಯರಿಂದ ಧಿಕ್ಕಾರ ಘೋಷಣೆ ಕೇಳಿಬಂತು. ಬೆಳಗ್ಗೆಯಿಂದಲೂ ಆಡಳಿತ ವಿಪಕ್ಷಗಳ ಪಾಕ್ ಘೋಷಣೆ ಫೈಟ್ ತಾರಕಕ್ಕೇರಿದು ವಿಪಕ್ಷದ ಗದ್ದಲ ಹೆಚ್ಚಾಗ್ತಾ ಇದ್ದಂತೆ ಕಲಾಪವನ್ನ ಮುಂದೂಡಿಕೆ ಮಾಡಲಾಗಿದೆ. ಕಲಾಪವನ್ನ ಈಗ ನಾಳೆ ಬೆಳಗ್ಗೆ 9 ಗಂಟೆಗೆ ಸ್ಪೀಕರ್ ಮುಂದೂಡಿಕೆ ಮಾಡಿದ್ದಾರೆ. ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತಹ ಘೋಷಣೆ ಕೂಗಿದ್ದಾರೆ ಎನ್ನಲಾದಂತಹ ಆರೋಪ ಏನಿತ್ತು ನಿನ್ನೆಯ ಒಂದು ವಿಚಾರ, ಅದು ತೀವ್ರ ಕೋಲಾಹಲಕ್ಕೆ ಕಾರಣವಾಯಿತು. ಸದನದಲ್ಲಿ ಆಡಳಿತ ಪಕ್ಷ ವಿಪಕ್ಷ ಸದಸ್ಯರ ನಡುವೆ ಮಹಾ ಕದನವೇರ್ಪಟ್ಟಿತು. ಸದನದ ಬಾವಿಯಲ್ಲಿ ವಿಧೇಯಕವನ್ನ ಹರಿದು ಬಿಜೆಪಿ ಸದಸ್ಯರು ಗಾಳಿಗೆ ತೂರಿದಂತಹ ಘಟನೆ ಕೂಡ ನಡೆದಿದ್ದಷ್ಟೇ ಅಲ್ಲ, ನಾಸಿರ್ ಹುಸೇನನ್ನ ಬಂಧಿಸಬೇಕು ಅಂತ ಪಟ್ಟು ಹಿಡಿದ್ರು. ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರ ಇಲಾಖೆ ವತಿಯಿಂದ ಅನ್ನಭಾಗ್ಯ ದಶಮಾನೋತ್ಸವ, ರಾಜ್ಯ ಸರ್ಕಾರಿ ಪಡಿತರ ಮಹಾಸಮಾವೇಶ ಹಾಗೂ ಕರ್ನಾಟಕ ಆಹಾರ ನಿಗಮದ ಸುವರ್ಣ ಮಹೋತ್ಸವದ ಈ ಸಂಯೋಜಿತ ಕಾರ್ಯಕ್ರಮಗಳನ್ನು ದಿನಾಂಕ 29/2/2024 ಬೆಳಿಗ್ಗೆ 11 ಗಂಟೆಗೆ ಕೃಷ್ಣ ವಿಹಾರ ಅರಮನೆ ಮೈದಾನ ಬೆಂಗಳೂರು ಇಲ್ಲಿ ಹಮ್ಮಿಕೊಂಡಿದ್ದು, ರಾಜ್ಯದ ಎಲ್ಲ ಮಾನ್ಯ ವಿಧಾನಸಭಾ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆಯ ನಿಯಮ 118 ಮೇರೆಗೆ 2023 ಸಾಲಿನ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ದಿನಾಂಕ 23/2/2024 ದಿನಾಂಕ 29/2/2024 ಬೆಳಿಗ್ಗೆ 11 ಗಂಟೆಗೆ ನೀಡುವಂತೆ ಈ ಮೂಲಕ ಕೋರುತ್ತೇನೆ. ಮಾನ್ಯ ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿ ಅವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆಯ ನಿಯಮ 118 ಮೇರೆಗೆ 2023 ಸಾಲಿನ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ದಿನಾಂಕ ಹುಸೇನನ್ನ ಬಂಧಿಸಬೇಕು ಅಂತ ಧಿಕ್ಕಾರ ಘೋಷಣೆಗೆ ಹೋಗಿ ಬಿಜೆಪಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿರುವುದು ಅಷ್ಟೇ ಅಲ್ಲ, ಇದನ್ನ ಪೇಪರ್ ಹರಿದು ಕಿಡಿಕಾರಿರುವಂತಹ ರೀತಿ ಕೂಡ ನಾವು ಗಮನಿಸಿದ್ವಿ. ವಿಧಾನಸಭೆಯಲ್ಲಿ ಈ ರೀತಿ ಆಕ್ರೋಶ ವ್ಯಕ್ತವಾಯಿತು. ಆಡಳಿತ ವಿಪಕ್ಷ ಸದಸ್ಯರ ನಡುವೆ ಮಹಾ ಕದನವೇ ಏರ್ಪಡ್ತು. ಒಂದು ಹಂತದಂತೂ ಕೈ ಮಿಲಾಯಿಸುವ ಹಂತಕ್ಕೂ ಹೋಗಿತ್ತು ರವಿಕುಮಾರ್ ಮತ್ತೆ ಅಬ್ದುಲ್ ಜಬ್ಬಾರ್ ಅವರ ಮಾತುಕತೆ. ವಿಧೇಯಕವನ್ನೇ ಹರಿದು ಎಸೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಬಿಜೆಪಿ ಸದಸ್ಯರು. ನಾಸಿರ್ ಹುಸೇನನ್ನ ಬಂಧಿಸಲೇಬೇಕು ಅಂತ ಪಟ್ಟು ಹಿಡಿದ್ರು. ಧಿಕ್ಕಾರ ಅನ್ನುವಂತಹ ಘೋಷಣೆ ಕೂಗಿ ಬಂತು. ಬೆಳಗ್ಗೆಯಿಂದಲೂ ಕೂಡ ಅಷ್ಟೇ ಆಡಳಿತ ವಿಪಕ್ಷಗಳ ಈ ಪಾಕ್ ಘೋಷಣೆ ಫೈಟ್ ಇಲ್ಲ, ಅದು ತಾರಕಕ್ಕೇರ್ತನೆ ಬಂತು. ಇದೀಗ ಕಲಾಪವನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಮಾನ್ಯ ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿ ಇನ್ನು ಭೋಜನ ವಿರಾಮದ ನಂತರವೂ ಕೂಡ ಪರಿಷತ್ನಲ್ಲಿ ಬಿಜೆಪಿ ಧರಣಿ ನಡೆಸಿತು. ರಾಷ್ಟ್ರ ಧ್ವಜ ಹಿಡಿದು ಧರಣಿ ನಡೆಸ್ತಾ ಇದ್ದಾರೆ ಬಿಜೆಪಿ ಸದಸ್ಯರು. ಇಲ್ಲಿ ಭೋಜನ ವಿರಾಮದ ನಂತರವೂ ಕೂಡ ಕಲಾಪ ನಾಳೆಗೆ ಮುಂದೂಡಿಕೆ ಆದ್ಮೇಲೂ ಕೂಡ ಬಿಜೆಪಿ ಸದಸ್ಯರ ಪ್ರತಿಭಟನೆ ತಹಬದಿಗೆ ಬಂದಿಲ್ಲ. ಅವರಿನ್ನೂ ಕೂಡ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಭೋಜನ ವಿರಾಮದ ನಂತರವೂ ಕೂಡ ಪರಿಷತ್ನಲ್ಲಿ ಜಟಾಪಟಿ ಜೋರಾಗೇತು. ಬಿಜೆಪಿ ಧರಣಿ ನಡೆಸಿತು. ರಾಷ್ಟ್ರ ಧ್ವಜ ಹಿಡಿದು ಧರಣಿ ನಡೆಸ್ತಾ ಇದ್ದಾರೆ ಬಿಜೆಪಿ ಸದಸ್ಯರು. ಇನ್ನು ಕೂಡ ಧರಣಿಯನ್ನ ಅವರು ಕೈಬಿಟ್ಟಿಲ್ಲ. ಅಂದ್ರೆ ಇಲ್ಲಿ ಸರ್ಕಾರ ರಾಷ್ಟ್ರದ್ರೋಹಿ ಸರ್ಕಾರ ಅನ್ನುವಂತಹ ಆರೋಪವನ್ನ ಬಿಜೆಪಿ ಮಾಡ್ತಾ ಬಂದ ಬೆಳಗ್ಗೆಯಿಂದ ಪ್ರಸ್ತಾವದ ಪರವಾಗಿ ಯಾವುದನ್ನು ಸೂಚಿಸಬೇಕು, ಪ್ರಸ್ತಾವ ಇಲ್ಲನ್ನು ಸೂಚಿಸಬೇಕು, ಪ್ರಸ್ತಾವದ ಪರವಾಗಿ ಪ್ರಸ್ತಾವದ ಪರವಾಗಿ ಪ್ರಸ್ತಾವದ ಪರವಾಗಿದೆ, ಪ್ರಸ್ತಾವ ಅಂಗೀಕಾರವಾದ ವಿಧೇಯಕ ಅನುಮೋದನೆ ದೊರಕಿದೆ. ಮಾನ್ಯ ಸಹಕಾರ ಸಚಿವರು ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ಸಹಕಾರ ಸಂಘ ವಿಧೇಯಕ 24ರ ಮೇಲಿನ ಪ್ರಸ್ತಾವನೆ ಪ್ರಲಾಪನೆ ಸೂಚಿಸುತ್ತೇನೆ. ಸಹಕಾರ ಮಂತ್ರಿಗಳು ಬಿಲ್ಲಿಗೆ ವಿರೋಧ ಇರುವುದರಿಂದ ನಾವೆಲ್ಲ ಸ್ವಯಂ ಪ್ರೇರಿತರಾಗಿ ಬಾವಿಯಿಂದ ಹೊರಗೆ ಬರ್ತೇವೆ ಮತ್ತು ಇದರಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಮತ್ತು ಈ ಬಿಲ್ಲನ್ನು ಸೆಲೆಕ್ಟೆಡ್ ಕಮಿಟಿ ಆಗಲಿಕ್ಕೆ ತಾವು ಅನುಮತಿ ಕೊಡಬೇಕು ಅಂತೇಳಿ ನಾನು ವಿನಂತಿ. ಈ ಬಾವಿಯವರಿಗೆ ಅಲ್ಲೇ ಕೊಡಿ, ಬರ್ತಾರೆ, ಅಲ್ಲೇ ಇರ್ಬಿಡ್ರಿ, ಬನ್ನಿ, ಎಲ್ಲ ಬನ್ನಿ. ಅಲ್ಲ, ಇನ್ನು ಬಿಲ್ ಮಂಡನೆ ಮಾಡಿಲ್ಲ, ಆಗಲೇ ಚರ್ಚೆಗಾಗಿ ಅದಾಕಿ ಇದಾಕಿ ಮಂಡನೆ ಮಾಡ್ತೀರಲ್ಲ, ಮೊನ್ನೆ ಮಂಡನೆ ಮಾಡಿದ್ಮೇಲೆ ಹೇಳ್ರಿ, ಮೊನ್ನೆ ಮಂಡನೆ ಮಾಡಿದ್ದೀರಿ, ಬಹಳ ಇದು ಅರ್ಜೆಂಟಲ್ಲಿ ಇದೆಯಲ್ಲ, ಮೊನ್ನೆ ಮಂಡನೆ ಮಾಡಿದ್ದೀರಿ ಅಂತೆ, ಮೊನ್ನೆ ಮಂಡನೆ ಮಾಡಿದ್ದೀರಿ. ಸಹಕಾರ ಸಚಿವ ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ ಕರ್ನಾಟಕ ಸಹಕಾರ ನಿಮ್ಗಳಿಗೆ ಯಾವ ಬಿಲ್ಲು ಏನು ಅನ್ನೋದೇ ನಿಮ್ಗೆ ಗೊತ್ತಿಲ್ಲ. ನಿಮ್ಗಳಿಗೆ
ಕೇಳಿ, ಮಂಡನೆ ಮೊನ್ನೆ ಮಾಡಿದ ಬಿಲ್ಲೇ ಬೇರೆ, ಇವತ್ತು ಮಾಡ್ತಕ್ಕಂಥದ್ದು ಬಾಳ. ಈ ಬಿಲ್ ಮಾತಾಡೋದಲ್ಲ, ಆ ಬಿಲ್ಲಲ್ಲೇ ಮಾತಾಡ್ಬಿಟ್ಟಿದ್ದೀವಿ. ಇಲ್ಲ ಕೇಳಿ, ಅಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕ 2024 ಪರ್ಯಾಯ ಲೋಕಿಸಬೇಕೆಂದು ಸೂಚಿಸುತ್ತೇನೆ. ಕರ್ನಾಟಕ ಸಹಕಾರ ಸಂಘಗಳ ವಿಧೇಯಕ 24 ಪ್ರಸ್ತಾವನೆ ಮಂಡಿಸಲಾಯಿತು. ಮಾನ್ಯ ಸಚಿವರು ಎಕ್ಸ್ಪ್ಲೇನ್ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ಕ್ಕೆ ಕೆಲವು